ಅವ್ರು ಹೇಳಿದ್ರು ತಲೆ ಹೊಡಿಬಾರ್ದು ತಲೆ ಹಿಡಿಬಾರ್ದು ಅಂತ. ಬಟ್ ಅವರೇ ಈಗ ಹಿಂಗೆ ಮಾಡಿದ್ದಾರೆ. ಅವ್ರು ಏನು ಬೆಳ್ಳಿ ಪರದೆ ಮೇಲೆ ಬಣ್ಣ ಹಾಕೊಂಡು ಆಡ್ತಾರಲ್ಲ, ಅದಕ್ಕೆ ಮಾತ್ರ ನಾವು ಒಂದು ಫ್ಯಾನ್, ದೊಡ್ಡ ಫ್ಯಾನ್ ಆಗಿದ್ದೀವಿ ಅಷ್ಟೇ ಮೇಡಮ್. ಜೀವನದಲ್ಲಿ ಫ್ಯಾನ್ ಆಗಕ್ಕೂ ಅವರು ಬಣ್ಣ ಹಚ್ಕೊಂಡು ಥಿಯೇಟ್ರಲ್ಲಿ ಅವರು ಮಿಂಚೋದಕ್ಕೂ ವ್ಯತ್ಯಾಸ ಇದೆ. ಜೆಟ್ಲ್ಯಾಗ್ ಬಬ್ದು, ಅದು ಬಿಟ್ಟು ಹಿಂದೆ ಹೆಂಡ್ತಿಗೆ ಹೊಡೆದಿದ್ದು, ಅದಕ್ಕೆಲ್ಲ ಸಂಬಂಧಪಟ್ಟರೆ ಅವರು ಮೂಸು ನೋಡ್ಬಾರ್ದು ನಾವು. ದರ್ಶನ್ಗೆ ಬೇಲ್ ಆಗ್ಬೇಕಾ ಬೇಡವಾ? ಮೇಡಮ್ ಬೇಲ್ ಆಗಬೇಕು ಮ್ಯಾಮ್. ಯಾಕಂತಂದರೆ ಅವರು ಸ್ವಲ್ಪ ಹೆಲ್ಪಿಂಗ್ ನೇಚರ್ಸ್ ಜಾಸ್ತಿ ಇದೆ. ಅರ್ಥ ಆಯ್ತಾ? ಈಗ ಮೈಸೂರಲ್ಲಿ ಫಾರ್ಮ್ ಹೌಸ್ ಆಗಿರ್ಬೋದು, ಅದು ಬಿಟ್ಟರೆ ಬೇರೆಯವ್ರಿಗೆ ಸ್ಕೂಲು, ಲೈಕ್ ಆ ಥರ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಮಾಡ್ತಿದ್ದಾರೆ. ಆ ಕಡೆ ಲಾಸ್ ಆಗುತ್ತೆ ಏನಾದರೆ ಬೇಲ್ ಆಗಲಿಲ್ಲ ಅಂದರೆ. ನೋಡೋಣ ಈಗ ತನಿಖೆಯಲ್ಲಿ ಏನು ಬರುತ್ತೆ, ಅವ್ರದ್ದೇ ತಪ್ಪಿದೆಯಾ ಅಥವಾ ಬೇರೆಯವ್ರ ತಪ್ಪಿದೆಯಾ ಅಂತ ಗೊತ್ತಾದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. ಬಟ್ ಇವಾಗ ಏನ್ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಅಂತ? ಒಂದು ಕಡೆ ತಪ್ಪು ಅಂತ ಅನಿಸುತ್ತೆ. ದರ್ಶನ್ ಅವರ ಫ್ಯಾನ್ ಆಗಿ ನಾನು ತಪ್ಪು ಅಂತಲೂ ಅನಿಸುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ. ಅವ್ರು ಹೇಳಿದ್ರು ತಲೆ ಹೊಡಿಬಾರ್ದು ತಲೆ ಹಿಡಿಬಾರ್ದು ಅಂತ. ಬಟ್ ಅವರೇ ಈಗ ಹಿಂಗೆ ಮಾಡಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ. ಈಗ ಕೇಳಿ ಹಾಕೊಂಡಿದ್ದಾರಲ್ವ ಸ್ಟೇಷನಲ್ಲಿ, ಅದು ಅವ್ರು ಹೇಳಿ ಆಮೇಲೆ ನಿರ್ಧಾರ ತಗೊಳ್ಳೋಣ. ದರ್ಶನ್ ಈ ಹಿಂದೆನೂ ಇನ್ಸ್ಟಾಗ್ರಾಮ್ ಅಲ್ಲಿ ಪವಿತ್ರ ಗೌಡ ಮತ್ತೆ ಅವ್ರದ್ದು ಹೆಸರುಗಳು ಕೇಳಿ ಬರ್ತಾನೆ ಇತ್ತು. ಬಟ್ ಇವಾಗ ಅದೇ ವಿಚಾರಕ್ಕೆ ಅವ್ರು ಈ ತರ ಸ್ಟೇಷನ್ ಒಳಗೆ ಕುತ್ಕೊಂಡಿರೋದು ಏನ್ ಅನ್ಸುತ್ತೆ ನಿಮ್ಗೆ, ಅಭಿಮಾನಿಯಾಗಿ ಹೇಳಿ? ಮೇಡಮ್, ಈಗ ವ್ಯಕ್ತಿತ್ವ ಅಂದರೆ 1000 ಇರುತ್ತೆ, 1000 ಹೋಗುತ್ತೆ. ಆ ವಿಚಾರ ಅಂದರೆ ಅದು ತಪ್ಪು ಮಾಡಿದ್ದು. ಅವ್ರ ಫ್ಯಾನ್ ಆಗಿ ಹೇಳ್ತೀನಿ, ತಪ್ಪು ಮಾಡಿದ್ದು. ಒಟ್ನಲ್ಲಿ ಮಾಡಬಾರ್ದಿತ್ತು. ಫ್ರೆಂಡ್ಶಿಪ್ ಅಂದರೆ ಓಕೆ, ಏನೋ ಸಮಥಿಂಗ್ ಬೇರೆ ಇದೆ ಅಂತ ಹೇಳ್ತಾರೆ. ಬಿಡಿ, ಹೋಗ್ಲಿ ಅವ್ರವ್ರು. ಇದು ಒಟ್ನಲ್ಲಿ ನಾವು ಅವರ ಕ್ಯಾರೆಕ್ಟರ್ ವೈಸ್ ಹೋಗ್ತಿಲ್ಲ. ಅವ್ರ ಆ್ಯಕ್ಟಿಂಗ್ ನೋಡಿ ನಾವು ಫಿದಾ ಆಗಿದ್ದೀವಿ, ಅವ್ರ ಫ್ಯಾನ್ ಆಗಿದ್ದೀವಿ ಅಷ್ಟೇ. ಅವರು ಏನು ಬೆಳ್ಳಿ ಪರದೆ ಮೇಲೆ ಬಣ್ಣ ಹಾಕೊಂಡು ಆಡ್ತಾರಲ್ಲ, ಅದಕ್ಕೆ ಮಾತ್ರ ನಾವು ಒಂದು ಫ್ಯಾನ್, ದೊಡ್ಡ ಫ್ಯಾನ್ ಆಗಿದ್ದೀವಿ ಅಷ್ಟೇ ಮೇಡಮ್. ನಿಜ ಜೀವನದಲ್ಲಿ ಫ್ಯಾನ್ ಅಲ್ಲ ಹಾಗಂದ್ರೆ? ನಿಜ ಜೀವನದಲ್ಲಿ ಫ್ಯಾನ್ ಆಗಕ್ಕೂ ಅವರು ಬಣ್ಣ ಹಚ್ಕೊಂಡು ಥಿಯೇಟ್ರಲ್ಲಿ ಅವರು ಮಿಂಚೋದಕ್ಕೂ ವ್ಯತ್ಯಾಸ ಇದೆ. ಯಾಕಂದರೆ ಈಗ ನೋಡ್ತಾ ಇದ್ದೀರಾ, ಕೊಲೆ ಕೇಸು, ಒಂದು ಪವಿತ್ರ ಕೇಸು, ಅದು ಬಿಟ್ಟು ಹಿಂದೆ ಈಗ ಜೆಟ್ಲ್ಯಾಗ್ ಬಬ್ದು, ಅದು ಬಿಟ್ಟು ಹಿಂದೆ ಹೆಂಡ್ತಿಗೆ ಹೊಡೆದಿದ್ದು, ಅದಕ್ಕೆಲ್ಲ ಸಂಬಂಧಪಟ್ಟರೆ ಅವರು ಮೂಸು ನೋಡ್ಬಾರ್ದು ನಾವು. ಹಂಗಾಗತ್ತೆ. ಅದಕ್ಕೆ ಅದೆಲ್ಲ ಒಂದು ಕಡೆ ಆದರೆ ನಾವು ಈಗ ಕಾಟೇರ್ ಮೂವಿ ಇಂಥ ಮೂವಿ ತೆಗೆದಿದ್ದಾರೆ. ಅದರಿಂದ ಕ್ರಾಂತಿ ಆಗಿರ್ಬೋದು, ಸಾರಥಿ ಆಗಿರ್ಬೋದು, ಇಂಥ ಮೂವಿ ತೆಗೆದಿದ್ದಾರೆ. ಆ ಕ್ಯಾರೆಕ್ಟ್ರ್ ಅಂದರೆ ಬಣ್ಣ ಹಚ್ಕೊಂಡು ಏನು ಮಾಡಿದರೆ ಅದಕ್ಕೆ ಒಂದು ಒಳ್ಳೆ ಫ್ಯಾನು ಮ್ಯಾಮ್ ನಾವು. ಇನ್ನೊಂದು ಏನಂದ್ರೆ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅವರ ಬ್ಯಾನ್ ಮಾಡ್ಬೇಕು ಅನ್ನೋದು ತುಂಬಾ ಕೇಳಿ ಬರ್ತಾ ಇದೆ. ಸೊ ಅದ್ರ ತಕ್ಕನಾಗಿ ಮೀಟಿಂಗ್ಗಳು ನಡೀತಾ ಇದೆ. ಏನ್ ಅನ್ಸುತ್ತೆ, ಬ್ಯಾನ್ ಮಾಡ್ಬೇಕಾ ದರ್ಶನ್? ಮೇಡಮ್, ಈಗ ನೀವು ನೋಡ್ತಾ ಇದ್ದೀರಾ, OTT ಏನೋ ಒಂದು ಪ್ಲ್ಯಾಟ್ಫಾರ್ಮ್ ತುಂಬ ಓಡ್ತಾ ಇದೆ. ಥಿಯೇಟರಲ್ಲಿ ಸಿಕ್ಕಾಬಟ್ಟೆ ಲಾಸಲ್ಲಿದೆ. ಹೌದು, ಈಗ ದರ್ಶನ್ ಈಗ ಜಸ್ಟ್ ಈಗ 4 days ಬ್ಯಾಕಲ್ಲಿ ಕೇಳಿದ್ದು, ಈ ಕೇಸ್ ಆಗಕ್ಕೆ ಮುಂಚೆ ಥಿಯೇಟ್ರ್ ಮಾಲೀಕರು ಏನಂದಿದ್ದಾರೆ, ದರ್ಶನ್ ಅವರು ಫಿಲಮ್ ಬಂದ್ರೇ ನಮಗೆ ಊಟ ತಿಂಡಿ, ಇಲ್ಲಾಂದರೆ ದಿನಕ್ಕೆ 2,500 ಅಷ್ಟೇ ಕಲೆಕ್ಷನ್ ಆಗ್ತಿರೋದು. ದರ್ಶನ್ ಫಿಲಮ್ ಬರಲಿ, ಸುದೀಪ್ ಫಿಲಮ್ ಬರಲಿ, ಅಂಥವ್ರ ಫಿಲಮ್ ಬಂದರೆ ಮಾತ್ರ ನಮ್ಗೆ ಆಗೋದು ಅಂತ ಹೇಳ್ತಾರೆ. ಈ ಕಡೆ ಇವ್ರನ್ನ ಬ್ಯಾನ್ ಏನೋ ಮಾಡಿದ್ರೆ ಇದರ ಚಿತ್ರರಂಗ ಏನು ಇದೆಯಲ್ಲ ಥಿಯೇಟರ್, ಅದು ಎಲ್ಲ ಸ್ವಲ್ಪ ಲಾಸ್ ಆಗುತ್ತೆ. ಹಾಗೆ ನಮ್ಮಂಥ ಅಭಿಮಾನಿಗಳಿಗೂ ಲಾಸ್ ಆಗುತ್ತೆ, ಅವ್ರನ್ನ ನೋಡೋಕ್ಕಾಗಲ್ಲ. ಬ್ಯಾನ್ ಮಾಡಬಾರ್ದು ಅಂತ ಅನ್ಕೋತೀನಿ ಮೇಡಮ್. ಯಾಕಂದರೆ ಅವತ್ತು ಅವರಿಂದ ಎಷ್ಟೊಂದು ಜನ ಕೆಲಸ ಮಾಡ್ತಿರೋ ಪ್ರೊಡಕ್ಷನ್ ಅವ್ರಿಗೂ ಲಾಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬೀಟ್ ಪ್ಲಸ್ ಕರ್ನಾಟಕ.